ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ವಹಿಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳಿರುವಂತಹ ವಿಷಯ, ನನಗೆ ಬಂದಿರುವಂಥ ಮೆಸೇಜಿಗೂ ನಾನು ಕೊಡ್ತಾ ಇರುವಂಥ ಉತ್ತರ. ಒಬ್ಬರು ಮೆಸೇಜಲ್ಲಿ ಕಳಿಸಿದ್ದಾರೆ, ನಾನು ವಿಶಾಲು ಅವರು ಚೆನ್ನಾಗಾಗಿದ್ದಾರೆ, ಆರಾಮಾಗಿದ್ದಾರೆ ಅಂತ ಹೇಳಿದಾಗ ಅವರು ಕಳಿಸಿರುವಂಥ ವಿಷಯ ಏನಂದರೆ, ನೀವು ಯಾಕೆ ಸ್ಕ್ರೀನ್ ಮೇಲೆ ಹಣಗಳನ್ನು, ಕೊಟ್ಟವರ ಹಣಗಳ ಹೆಸರನ್ನು ಹಾಕ್ತೀರಿ ಅಂತ. ಕೇಳಿರೋ ಪ್ರಶ್ನೆಯಲ್ಲಿ ಯಾವುದೇ ತಪ್ಪಿಲ್ಲ, ಪ್ರಶ್ನೆ ಸರಿ ಇದೆ, ಅದು ಅವರ ಮನಸ್ಸಿಗೆ ಬಂದಿದೆ, ಅವ್ರ ಮನಸ್ಸಿಗೆ ಬಂದಿದ್ದನ್ನು ಕೇಳುವಂಥದ್ದು ಸರಿ. ಯಾಕಂದರೆ ನಾನು ಮುಂಚೆನೇ ಹೇಳಿದ್ದೀನಿ, ನೀವು ನನ್ನ ತಪ್ಪು ಮತ್ತು ಒಪ್ಪುಗಳನ್ನು ಹೇಳುವಂಥ ಇದು ನಿಮಗಿದೆ, ರೈಟ್ಸ್ ಇದೆ ಅಂತ. ಹೇಗೆ ನನ್ನ ಕಾರ್ಯಕ್ರಮ ಚೆನ್ನಾಗಿ ಬರ್ತದೆ ಅಂತ ಹೇಳ್ತೀರೋ ಹಾಗೆ ಇದು ಚೆನ್ನಾಗಿಲ್ಲ, ಹೀಗ್ಯಾಕೆ ಮಾಡ್ತಾ ಇದ್ದೀರಿ, ಇದನ್ನು ಕೇಳುವಂಥ ರೈಟ್ಸು ನಿಮಗಿದೆ. ಅದನ್ನು ನಾವು ಕೊಡಲಿಲ್ಲ ಅಂದಮೇಲೆ ನಿಮ್ಮ ಹತ್ರ ಎಲ್ಲ ಒಳ್ಳೆಯದನ್ನೇ ಬರಬೇಕು ಅಂದರೆ ಅದಾಗಲ್ಲ. ಒಳ್ಳೆಯದನ್ನು ಹೇಗೆ ಸ್ವೀಕಾರ ಮಾಡ್ತೀವೋ ಹಾಗೆ ಇನ್ನೊಂದು ಕೆಟ್ಟದ್ದು ಬಂದರೂ ಸಹಿತ, ಕೆಟ್ಟದ್ದಲ್ಲ ಇದು ಅಂಥದ್ದಿದ್ದರೂ ಸಹಿತ ಸ್ವೀಕಾರ ಮಾಡ್ಕೋಬೇಕು. ಅದೊಮ್ಮೆ ತಪ್ಪು ಅಂತ ಕಂಡಿದ್ದಿದ್ರೆ ಅದನ್ನು ಸರಿ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಆದರೆ ಇದು ತಪ್ಪಲ್ಲ. ನಾನು ಸ್ಕ್ರೀನ್ ಮೇಲೆ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ತಪ್ಪಿಲ್ಲ. ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳ್ತೀನಿ. ರಾಯರ ಭಕ್ತರು ಯಾರೂ ಹಣವನ್ನು ಕಳಿಸಿದವರು ತಮ್ಮ ಹೆಸರನ್ನು ಹಾಕಿ, ತಮ್ಮ ಹೆಸರು ಸ್ಕ್ರೀನ್ ಮೇಲೆ ಬರಬೇಕು ಅಥವಾ ನಿಮ್ಮ ಮೇಲೆ ನಂಬಿಕೆ ಇಲ್ಲ, ಅದು ಯಾವುದನ್ನು ಹೇಳೋದಿಲ್ಲ. ಯಾಕೆ ನಾನು ಅದನ್ನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಅಂದರೆ, ನಾನು ನನ್ನ ಅಕೌಂಟಿಗೆ ಹಾಕ್ಕೊಳ್ತಾ ಇದ್ದೀನಿ, ಅದನ್ನು ಸಂಬಂಧಪಟ್ಟ ವ್ಯಕ್ತಿಗಳ ಅಕೌಂಟಿಗೆ ನಾನು ಹಾಕ್ತಾ ಇಲ್ಲ. ಕಾರಣ ಏನಂದರೆ, ನನ್ನ ಅಕೌಂಟಿಗೆ ಹಾಕೋ ಮೂಲ ಕಾರಣ, ನಾನು ಇಂತಿಷ್ಟು ನನ್ನ ಯೂಟ್ಯೂಬ್ ಚಾನಲ್ನಿಂದ ನನ್ನ ಯೂಟ್ಯೂಬ್ ಕುಟುಂಬದವರು ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೋಸ್ಕರ ನಾನು ಅದನ್ನು ಹಾಕ್ಕೊಳ್ತಾ ಇರೋದು. ನಾನು ಅದನ್ನು ಹಾಕ್ಕೊಂಡ ಮೇಲೆ 1 ಸಲ 2 ಸಲ 3 ಸಲ ಕೇಳ್ತೀನಿ. ನಾನು ಇವತ್ತು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದದಕ್ಕೆ ನನ್ನ ಮೇಲೆ ಜನರಿಗೆ ಅಷ್ಟು ನಂಬಿಕೆ, ಕೊಟ್ಟಂಥ ಹಣ ಕರೆಕ್ಟಾಗಿ ವಿನಿಯೋಗ ಆಗುತ್ತೆ ಅನ್ನೋ ಕಾರಣಕ್ಕೆ ಇವತ್ತು ನಾನು ಸಹಾಯವನ್ನು ಕೇಳಿದರೆ ಅವ್ರು ಮಾಡ್ತಾ ಇದ್ದಾರೆ. ಅವರೇನು ಹಾಕಿ ಅಂತ ಹೇಳಲ್ಲ. ಕಾರಣಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಸ್ಪಷ್ಟ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು, ನಾನು ಹಣ ಹಾಕಿದ್ದೀನಿ, ಅವರು ಒಂದು ಪುಣ್ಯ ಕಾರ್ಯಕ್ಕೆ ಅಂತ ಹಾಕ್ತಾರೆ. ಆ ಪುಣ್ಯ ಕಾರ್ಯಕ್ಕೆ ಅಂತ ಹಾಕಿದಾಗ ಆ ಹಣ ಯಾರಿಗೆ ಹೋಗಬೇಕು ಅವ್ರಿಗೆ ಹೋಗಲೇಬೇಕು ಅಲ್ವಾ. ಅದನ್ನು ಬಿಟ್ಬಿಟ್ಟು ಆ ಪುಣ್ಯ ಅವ್ರಿಗೆ ಸಿಗುತ್ತೆ, ನಾನು ಅದನ್ನು ಉಪಯೋಗಿಸ್ಕೊಂಡ್ರೆ ನನಗೆ ಒಟ್ಟಾಗೋದು ಪಾಪಕರ್ಮಗಳೇ ಅಲ್ವಾ. ಹಾಗಾಗಿ ನಾನು ನಿಮ್ಮ ಹಣ ಇಷ್ಟು ಒಟ್ಟಾಗಿದೆ, ಟೋಟಲಿ ಹಣ ಇಷ್ಟು ಒಟ್ಟಾಗಿದೆ, ಇಷ್ಟು ಇಂಥವರಿಗೆ ನಾನು ಮುಟ್ಟಿಸ್ತಾ ಇದ್ದೀನಿ. ವಿಶಾಲು ಅನ್ನೋರಿಗಂತೂ ಡೈರೆಕ್ಟಾಗಿ ಹೋಗ್ಕೊಟ್ಟು ಬಂದಿದ್ದೀನಿ. ನನ್ನದು ಹತ್ತಿರ ಎಲ್ಲೇ ಇದ್ದರೂ ನಾನು ಡೈರೆಕ್ಟಾಗಿ ಕೊಟ್ಟು ಬರೋದೆ, ಕಷ್ಟ ಆದರೂ ತೊಂದರೆ ಇಲ್ಲ ಅಂತ ಕೊಟ್ಟು ಬಂದು ಆ ವಿಡಿಯೋನ ಸಹಿತ ಹಾಕಿದ್ದೀನಿ. ಯಾಕೆ ಹಾಕಿದ್ದೀನಿ ಅಂದರೆ, ನಾಳೆ ಯಾರೋ ಒಬ್ಬರು ಹೇಳ್ತಾರೆ, ಇವತ್ತು ಎಡಗೈ ಕೊಟ್ಟ ಹಣ ಬಲಗೈ ಗೊತ್ತಾಗಬಾರ್ದು, ಬಲಗೈಯಲ್ಲಿ ಕೊಟ್ಟ ಹಣ ಎಡಗೈಯಲ್ಲಿ ಗೊತ್ತಾಗಬಾರ್ದು ಅನ್ನೋ ಗಾದೆ ಇದೆ. ಆದರೆ ಅದು ಯಾರು ಕೊಟ್ಟ ಹಣ, ನಾನು ಮಾತ್ರ ಸ್ವತಃ ನಾನು ಕೊಟ್ಟದ್ದಾದರೆ ಆ ಹಣ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಗೊತ್ತಾಗಬಾರ್ದು ಅಂತ ಹೇಳುವಂಥದ್ದು ನ್ಯಾಯ. ಆದರೆ ಬೇರೆಯವರು ನನ್ನ ಅಕೌಂಟಿಗೆ ಹಾಕಿದಂಥ ಹಣನ ನಾನು ಹೇಳಬಾರ್ದು ಅನ್ನೋದು ಯಾವ ಸಿದ್ಧಾಂತ? ಇದು ವಿಡಿಯೋನ ನಾನು ಹಾಕಬಾರ್ದು ಅನ್ನೋದು ಯಾವ ಸಿದ್ಧಾಂತ? ಇದು ನನ್ನ ಮೇಲೆ ಇಟ್ಟಿರುವಂಥ ನಂಬಿಕೆಗೆ ಸರಿಯಾಗಿ ನಾನು ಹಾಕುವಂಥದ್ದು. ಹಾಕ್ತೀನಿ. ಆದರೆ ಯಾರು ಹಾಕಿದ ಮೇಲೆ, ಹೆಸರು ನೋಡಿದ ಮೇಲೂ ಹಾಕ್ತಾರೆ ನನಗೆ, ಯಾಕೆ ಮೇಡಮ್ ನನ್ನ ಹೆಸರು ಹಾಕಿದ್ದೀರಿ, ನಾನು ಹಾಕಿದ ಹಣ ಯಾಕೆ ಮೇಡಮ್ ಹಾಕಿದ್ದೀರಿ ಅಂತ ಕೇಳಿದವರು ಎಷ್ಟೋ ಜನ ಇದ್ದಾರೆ. ನಾಳೆ ನೋಡಿ, ಇವತ್ತು ಎಷ್ಟೋ ಮೋಸಗಳು ನಡೀತಾ ಇದೆ. ಅದು ಮಾಡ್ತೀವಿ ದುಡ್ಡು ಕೊಡಿ, ಇದು ಮಾಡ್ತೀವಿ ದುಡ್ಡು ಕೊಡಿ, ಹಂಗೆ ಮಾಡ್ತೀವಿ ದುಡ್ಡು ಕೊಡಿ, ಹೇಳಬಾರ್ದು ಯಾರಿಗಂತ ಹೇಳೋನು ದುಡ್ಡು ತಗೋತಾರೆ. ಆದರೆ ನಂದದಲ್ಲ. ನಾಳೆ ಯಾವುದೇ ಒಂದು ವ್ಯಕ್ತಿ ಬಂದು ಕೇಳಿದರು, ನೀವು ಹಣನ ಕಲೆಕ್ಟ್ ಮಾಡ್ತೀರಿ, ಇವತ್ತು ನೀವು ಉಪಯೋಗಿಸ್ಕೋತಾ ಇದ್ದೀರಿ ಅಂತಾದರೆ ನನ್ನ ಹತ್ರ ಸಾಕ್ಷಿ ಸಮೇತ ಇರಬೇಕು ಅದು ತೋರ್ಸೋಕ್ಕೆ. ನಾನು ಇಂಥ ವಿಷಯಕ್ಕೆ ಕಲೆಕ್ಟ್ ಮಾಡಿದ್ದೀನಿ, ಇಂಥ ಹಣನ ಇಷ್ಟು ತೋರಿಸಿದ್ದೀನಿ, ಇಷ್ಟು ಹಣನ ನಾನು ಕೊಟ್ಟಿದ್ದೀನಿ ಜೊತೆಗೆ ಅಂಥೇಳಿ ನನ್ನ ಹತ್ರ ಸಾಕ್ಷಿ ಇರಬೇಕು. ಒಟ್ಟಾರೆ ಬೇರೆಯವ್ರ ಹಣನ ತಗೊಂಡು ನೀವು ಅಂದ್ಕೋಬೋದು, ನಾನು ಕೊಡ್ತೀನೋ ಬಿಡ್ತೀನೋ ಯಾರಿಗೆ ಗೊತ್ತು ಅಲ್ವಾ.
ಆದರೆ ಸ್ಕ್ರೀನ್ ಮೇಲೆ ತೋರಿಸಿ ಇಂತಿಷ್ಟು ಒಟ್ಟಾಗಿದೆ, ಇಂತಿಷ್ಟು ಅವ್ರಿಗೆ ಕೊಟ್ಟಿದ್ದೀನಿ ಅಂದಾಗ ನಿಮಗೆ ಖಂಡಿತವಾಗಿಯೂ ನಂಬಿಕೆ ಬರುತ್ತೆ. ಇವತ್ತು ವಿಶಾಲು ಮನೆಗೆ ಹೋಗಿದ್ದೀನಿ, ನಂಬಿಕೆ ಬಂದಿದೆ ನಿಮಗೆ. ಎರಡನೇದು ನಿಹಾಲಿ ಅನ್ನೋ ಮಗುವಿಗೆ 12,000 ಒಟ್ಟು ಮಾಡಿಕೊಟ್ಟಿದ್ದೀನಿ. ಆ ಹೆಣ್ಣುಮಗಳು ಪಾಪ ವಿಡಿಯೋ ಸಹಿತ ಹಾಕಿದ್ದಾಳೆ, ಅಮ್ಮನಿಂದ ನನಗೆ 12,000 ರೂಪಾಯಿ ಹಣ ಬಂದುಬಿಟ್ಟಿದೆ ಅಂತೇಳಿ ಸಹಿತ ಹಾಕೋದು. ಅದು ಇನ್ನೂ ಹಾಕೋಕ್ಕಾಗಿಲ್ಲ ನನಗೆ, ಯಾಕಂದರೆ ಅದು ವಿಡಿಯೋಕ್ಕೆ ನಂಗೆ ಅದು ಸೆಂಡ್ ಮಾಡೋಕ್ಕೆ ಬರ್ತಾ ಇಲ್ಲ. ಅದಕ್ಕೆ ಯಾರದ್ದಾದರೂ ಸಹಾಯ ತೊಗೋಬೇಕು, ನಾನು ಸಹಾಯ ತೊಗೋಬೇಕು, ಅದನ್ನು ನಿಮಗೆ ತೋರಿಸ್ಬೇಕು. ಅಷ್ಟು ಸಾಕ್ಷಿ ಸಮೇತ ಇವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ ಎಲ್ಲ ಏನೋ ಒಂಥರ ಇದು ಶುರುವಾಗ್ಬಿಟ್ಟಿದೆ ಈಗ ಅಲ್ವಾ. ಆವಾಗ ಯಾರು ಹೇಳ್ಬೋದು ನನ್ನ ಹೆಸರನ್ನು, ಇಂಥವ್ರು ರಾಯರ ಹೆಸರು ಹೇಳಿ ಹಣ ಕಲೆಕ್ಟ್ ಮಾಡ್ತಾರೆ ಅಂತ. ಆವಾಗ ರಾಯರ ಹೆಸರು ಹೇಳಿ ಹಣ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನನ್ನ ಮನೆ ಬಾಗಿಲಿಗೆ ಯಾರಾದರೂ ಬಂದು ಕೇಳಿದಾಗ ನನಗದಕ್ಕೆ ಸರಿಯಾದ ಉತ್ತರ ಕೊಡ್ಲಿಕ್ಕೆ ಬೇಕು. ನಾನು ಇಂಥದಕ್ಕೆ ಉಪಯೋಗಿಸಿದ್ದೀನಿ, ಇಂಥದ್ದನ್ನೇ ಮಾಡಿದ್ದೀನಿ ಅಂತ ಹೇಳೋಕೆ ಬೇಕು. ಆ ಒಂದು ಕಾರಣಕ್ಕೂ ನಾನು ತೋರಿಸ್ತಾ ಇರ್ಬೋದಲ್ವಾ. ಅದನ್ನು ಯಾಕೆ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ? ಅಲ್ಲ, ನೀವು ಕೇಳಿದ ಪ್ರಶ್ನೆ ತಪ್ಪಿಲ್ಲ. ವಿಡಿಯೋನ ಯಾಕೆ ವಿಡಿಯೋದಲ್ಲಿ ಯಾಕೆ ಇದಕ್ಕೆ ತೋರಿಸ್ತಾ ಇದ್ದೀನಿ, ಇದೇ ಕಾರಣಕ್ಕೆ, ನನ್ನ ಸ್ವಾರ್ಥಕ್ಕೆ ಅಂತ ಅಂದ್ಕೊಳ್ಳಿ. ನಾನು ಸಾಕ್ಷಿ ಸಮೇತ ತೋರ್ಸೋಕ್ಕೆ ಯಾರು ಬಂದು ಕೇಳಿದರೆ ನಂಗೆ ತೋರ್ಸೋಕ್ಕೆ ಬೇಕು. ನನ್ನ ವಿಡಿಯೋನೇ ತೋರಿಸುತ್ತೆ ಇಂತಿಷ್ಟು ಹಣ ಒಟ್ಟಾಗಿದೆ, ಇಂತಿಷ್ಟು ಹೋಗಿ ಕೊಟ್ಟು ಬಂದಿದ್ದಾರೆ ಅಂತ. ಹಾಗಾಗಿ ಬೇಕು. ಆ ಒಂದು ಉದ್ದೇಶಕ್ಕೆ ನಾನಿವತ್ತು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಜೊತೆಗೆ ಒಬ್ಬರ ಹತ್ರ ನಾನು ಹಣ ಕೇಳಿದಾಗ ಆ ಹಣ ಕರೆಕ್ಟಾಗಿ ವಿನಿಯೋಗ ಆಗಿದೆ ಅಂತಾದರೆ ಅವರು ಮತ್ತೊಂದು ಸಲ ಮತ್ತೊಬ್ಬರಿಗೆ ಹಣ ಕೇಳಿದಾಗ ಕೊಡ್ತಾರೆ. ಇವತ್ತು ಈ ಮಗುವಿನ ಫೋಟೋ ತೋರಿಸುವಂಥ ಅವಶ್ಯಕತೆ ಇರಲಿಲ್ಲ ನಿನ್ನೆ ಹಾಕಿದಂಥ ವಿಡಿಯೋದಲ್ಲಲ್ವಾ. ನೀವು ಹಾಕಿ ಅನ್ಬೋದಿತ್ತು, ನಾನು ಹಾಕ್ಸ್ಕೋಬೋದಿತ್ತು. ಅದ್ರದ್ದು ಹಾಗಾಗಿಲ್ಲ. ಯಾಕಂದರೆ ಆ ಮಗುವಿನ ಫೋಟೋನ ಹಾಕಿದಾಗಲೇ ಅದ್ರಲ್ಲಿ ಸತ್ಯಾಸತ್ಯತೆ ಗೊತ್ತಾಗೋದು. ಸತ್ಯ ಇದು ಈ ರಾಘವೇಂದ್ರ ಲಾಗ್ ಸಿರ್ಸಿ ಇದರಲ್ಲಿ ಏನು ವಿಡಿಯೋ ಬರ್ತಾ ಇದೆ ಇದು ಸತ್ಯ ಅಂತ ಗೊತ್ತಾಗಬೇಕು ಅಂತ. ಯಾರನ್ನು ಮೆಚ್ಚಿಸೋಕ್ಕೋಸ್ಕರ ಅಲ್ಲ. ಆದರೆ ರಾಯರ ಭಕ್ತರು ಯಾರೂ ಪಾಪ ತಮ್ಮ ಹೆಸರನ್ನು ಹಾಕಿ ಅಂತ ಹೇಳೋದಿಲ್ಲ. ಮೊನ್ನೆ ನಾನು ಜಾತ್ರಾ ಇದರಲ್ಲಿ ಸ್ವಲ್ಪ ಮಕ್ಕಳಿಗೆ ಊಟ ಕೊಟ್ಟಿದ್ದೆ. ಅದನ್ನು ಪಾಪ ಅವ್ರ ಹೆಸರು ಹಾಕಿದ್ದೀನಿ. ಅವ್ರು ಹೇಳಿದ್ರು, ಯಾಕಮ್ಮ ನನ್ನ ಹೆಸರು ಹಾಕಕ್ಕೆ ಹೋಗಿದ್ರಿ, ರಾಯರೇನೋ ಕೊಟ್ಟಿದ್ರಲ್ಲಿ ಕೊಟ್ಟಿದ್ದೀನಮ್ಮ ಅಂತ ಅಂದರು. ಅದೆಲ್ಲ ಬಿಡಿ, ಅದು ಅವ್ರವ್ರ ಮನಸ್ಸು, ಅವ್ರಿಗೆ ಅನಿಸುತ್ತೆ ಹಾಕೋದು ಬೇಡ ಅಂತ. ಆದರೆ ನನಗೆ ಆಗನ್ಸಲ್ಲ. ನಾನು ಅವ್ರ ಹಣನ ತೊಗೊಂಡಿದ್ದೀನಿ. ನಾನು ಎಷ್ಟೋ ಸಲ ಹೇಳಿದ್ದೀನಿ, ಎಷ್ಟೋ ಹಣ ಒಟ್ಟಾಗಿದೆ, ಅದರಲ್ಲೊಂದು 100-200 ರೂಪಾಯಿ ಅಚಾನಕ್ ನನ್ನೊಳಗೂ ಖರ್ಚಾಗಿರ್ಬೋದು ಅಂತಾನು ಸಹಿತ ಹೇಳಿದ್ದೀನಿ. ನಾನು ರಾಯರ ಹತ್ರನೇ ಹೇಳ್ತೀನಿ, ರಾಯರೇ ಎಲ್ಲೋ ಅಪ್ಪಿತಪ್ಪಿ ಆನಂತರ ಎಲ್ಲೋ ಬಂದಿರುತ್ತೆ ಒಂದು 100 ರೂಪಾಯಿ, ಆಮೇಲೆ ಎಲ್ಲೋ 100 ರೂಪಾಯಿ ಬಂದಿರುತ್ತೆ. ಆಗೇನಾಗುತ್ತೆ, ಅದು ಏನೋ ಒಂದು ಮಿಕ್ಸ್ ಆಗಿ ನನ್ನ ಕೈಯಲ್ಲಿ ಖರ್ಚಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ. ಈಗ ನಾನು 26,000 ವಿಶಾಲ ಕೊಟ್ಟ ನಂತರ ಒಂದು 100 ರೂಪಾಯಿ ಯಾರ್ದೋ ಬಂತು, ಅದು ನನಗೆ ಖರ್ಚಾಗೋಯ್ತು. ಈಗ ನಾನು ಇಂಥವ್ರು ಬಂದಾಗ ಆ ದುಡ್ಡನ್ನು ತೆಗೆದು ಹಾಕ್ತೀನಿ. ಈಗ ನಿನ್ನೆ ಆ ಹುಡುಗನ ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋನ ಹೋದ ಸಲ 100 ರೂಪಾಯಿನ ಯಾರ್ದೋ ಖರ್ಚು ಮಾಡ್ಕೊಂಡಿದ್ದೀನಿ ತಂದೆ ಅಂತ ನಾನು ಈ ವಿಡಿಯೋದಲ್ಲಿ ಹಾಕ್ತೀನಿ ಅಷ್ಟೇ. ಯಾಕೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಅಂದರೆ ನನ್ನ ಮೇಲೆ ಇರುವಂಥ ನಂಬಿಕೆಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ. ಜೊತೆಗೆ ನನ್ನನ್ನು ಯಾರೇ ಆದರೂ ಕೇಳೋಕೆ ಬಂದರು ಸಾಕ್ಷಿ ಸಮೇತ ನಾನು ಅದನ್ನು ತೋರಿಸೋಕ್ಕೆ. ಯಾಕಂದರೆ ಈಗ ತುಂಬ ಕೇಳಿದ್ದೀನಿ, ನಾನು ಕೇಳ್ತಾನೆ ಇದ್ದೀವಿ, ನೋಡ್ತಾನೆ ಇದ್ದೀವಿ ಅಲ್ವಾ. ಅದು ಹಂಗೆ ಹೇಳಿ ಹಣ ತೆಗೆಸ್ಕೊಳ್ಳೋದು, ಹಿಂಗೆ ಹೇಳಿ ಹಣ ತರಿಸ್ಕೊಳ್ಳೋದು, ಅದು ಮಾಡ್ತೀನಿ ಅನ್ನೋದು, ಇದು ಮಾಡ್ತೀನಿ ಅನ್ನೋದು ಅದು ಅವ್ರವ್ರ ಇಷ್ಟ. ನಾವು ಅದು ಯಾರಿಗೂ ಏನು ಬೆರಳು ಮಾಡಿ ತೋರಿಸೋ ಹಾಗಿಲ್ಲ. ನಾನು ಯಾರಿಗೂ ತೋರಿಸೋದು ಇಲ್ಲ. ಯಾವ್ಯಾವ ಕಾರಣಕ್ಕೆ ಯಾರ್ಯಾರು ಮಾಡ್ತಾರೆ, ಜಗತ್ತಲ್ಲಿ ಎಲ್ಲ ಮಾಡ್ತಾರೆ, ಅದಕ್ಕೇನು ಮಾಡೋಕ್ಕೆ ಬರಲ್ಲ. ಆದರೆ ನಾನು ರಾಯರ ಲಾಗ್ ಹೆಸರನ್ನು ಇಟ್ಕೊಂಡು ರಾಯರ ಕಾರ್ಯಕ್ರಮವನ್ನು ನಾನು ಮಾಡ್ತಾ ಇದ್ದಿದ್ದು ಇದೇ ಕಾರಣಕ್ಕೆ, ಇದೆರಡು ಕಾರಣಕ್ಕೆ. ಪಾಪ ಯಾರೂ ರಾಯರ ಭಕ್ತರು ನಮ್ಮ ಹೆಸರನ್ನು ತೋರಿಸಿ ಅಂತ ಹೇಳಲ್ಲ. ಇದು ನಾನು ಕೊಟ್ಟಿರುವಂಥ ಹಣ ಅಲ್ಲ. ಒಂದು 12,000 ರೂಪಾಯಿನೋ, ಒಂದು 26,000 ರೂಪಾಯಿನೋ, ಒಂದು 10,000 ರೂಪಾಯಿನೋ ನಾನು ಕೊಟ್ಟಿರುವಂಥ ಹಣ ಆದರೆ ನಾನು ಯಾರಿಗೂ ಹೇಳಬಾರ್ದಪ್ಪ, ಈಚಿನ ಕೈದು ಆಚೆ ಗೊತ್ತಾಗಬಾರ್ದು, ಆಚಿನ ಕೈದು ಈಚೆ ಗೊತ್ತಾಗಬಾರ್ದು ಅಂತ ಅಂದ್ಕೋಬೋದಿತ್ತು. ಆದರೆ ಇದು ನನ್ನ ಹಣ ಅಲ್ಲ. ನನ್ನ ರಾಯರ ಬಳಗದವರು, ರಾಯರ ಕುಟುಂಬದವರು ಕೊಟ್ಟಂಥ, ನನ್ನ ಯೂಟ್ಯೂಬ್ ಕುಟುಂಬದವ್ರು ಕೊಟ್ಟಂಥ ಒಂದು ಹಣ. ಹಾಗಾಗಿ ನಾನು ಅದನ್ನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಬಹುಶಃ ನಿಮ್ಗೆ ಉತ್ತರ ಸಿಕ್ತು ಅಂದ್ಕೊಂಡಿದ್ದೀನಿ. ಕಾರಣ ನಾನು ಯಾಕೆ ಅದನ್ನು ವಿಡಿಯೋದಲ್ಲಿ ಹಾಕ್ತೀನಿ ಅನ್ನೋದನ್ನು ಸಹಿತ ಇದು ಮಾಡಿದ್ದೀನಿ. ಹೇಳಿದ್ದಾರೆ ನನಗೊಬ್ಬರು, ಮೇಡಮ್ ನಾಳೆ ರಿಸ್ಕ್ ಆಗ್ಬೋದು ನಿಮಗೆ, ನೀವು ಹೀಗೆ ಹಣನ ಕಲೆಕ್ಟ್ ಮಾಡೋದ್ರಿಂದ ಎಷ್ಟೋ ತಪ್ಪುದಾರಿಗಳಾಗ್ತಾ ಇದೆ ಈಗ ಅಂದರು. ನಾನು ಅವ್ರಿಗೆ ಒಂದೇ ಮಾತನ್ನು ಹೇಳಿದ್ದೀನಿ, ನಾನು ಹೆದರೋದಿಲ್ಲ. ಯಾಕಂದರೆ ನನ್ನ ಸಾಕ್ಷಿ ಸಮೇತ ಇದೆ, ಸಾಕ್ಷಿ ಇದೆ ಇದರಲ್ಲಿ. ನಾನು ಹಣ ತೊಗೊಂಡು ನಾನೇನು ಇದು ಮಾಡಿಲ್ಲ, ಸಾಕ್ಷಿ ಇದೆ. ಆ ಸಾಕ್ಷಿಗೆ ಸರಿಯಾಗಿ ನನಗೇನು ಭಯ ಪಡುವಂಥದ್ದಿಲ್ಲ. ಕೇಳುವಂಥದ್ದು ಯಾರು ಕೇಳ್ಬೋದು, ಕೇಳಬಾರ್ದು ಅಂತೇನಿಲ್ಲ, ಕೇಳ್ಬೋದು. ಕೇಳಿದಾಗ ನನ್ನ ಸಾಕ್ಷಿ ಇದೆ ಅಂತ ಅವರಿಗೂ ಸಹಿತ ಹೇಳಿದ್ದೆ. ಅವ್ರು ಹೇಳಿದರು, ಮೇಡಮ್ ನಾಳೆ ಕೆಟ್ಟವ್ರ ಜೊತೆ
ಒಳ್ಳೆಯವ್ರ ಹೆಸರು ಬಂದುಬಿಡುತ್ತೆ ಮೇಡಮು. ಅದಕ್ಕೆ ಪಾಪ ನನ್ನ ಮೇಲೆ ಕಾಳಜಿ ಮೇಲೆ ಹೇಳಿದ್ದಾರೆ, ಓಕೆ ಮೇಡಮ್ ತುಂಬ ಜಾಗ್ರತೆ ಮೇಡಮ್, ತುಂಬ ಜಾಗ್ರತೆ ಮೇಡಮ್ ಅಂತ. ಹೆದರಬೇಡ್ರಿ ನೀವು, ಯಾಕಂದರೆ ಸಾಕ್ಷಿ ಇದೆ ನನ್ನ ಹತ್ರ. ನನ್ನ ವಿಡಿಯೋಗಳನ್ನು ತೋರಿಸಿದ್ರೆ ಸಾಕು, ನನ್ನ ಹಣ ತಿಂದಿದ್ದೀನೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಸತ್ಯಾಸತ್ಯತೆ ರಾಯರಿಗೆ ಗೊತ್ತಾಗುತ್ತಲ್ವಾ. ನಾನು ಈ ಹಣಗಳನ್ನು ಈ ರೀತಿಯಾಗಿ ಕಲೆಕ್ಟ್ ಮಾಡಿ ನಾನೇ ಸ್ವಾಹ ಮಾಡೋದಾಗಿದ್ದರೆ ರಾಯರಿಗೆ ಗೊತ್ತಾಗುತ್ತೆ. ಗೊತ್ತು ರಾಯರಿಗೆ, ಸ್ವಾಹ ಮಾಡಿಲ್ಲ ಅನ್ನೋದು ಖಂಡಿತವಾಗಿ ಮನಸ್ಪೂರ್ವಕವಾಗಿ ಹೇಳ್ತೀನಿ, ರಾಯರಿಗೂ ಗೊತ್ತು. ಅದರಲ್ಲಿ 100-200 ರೂಪಾಯಿ ಅದೇನೋ ಕಾರಣಾಂತರದಿಂದ ಖರ್ಚಾಗಿ ಹೋಗಿದೆ, ಅದು ರಾಯರ ಹತ್ರನೂ ಹೇಳ್ಕೊಂಡಿದ್ದೀನಿ ಸಹಿತ, ರಾಯರೇ ಈ ಕಾರಣದಿಂದ ಖರ್ಚಾಗ್ಬಿಟ್ಟಿದೆಯಪ್ಪ ಅಂತ. ಹಾಗಾಗಿ ನಾನು ಹೇಳ್ತಾ ಇರೋದು, ಇದಕ್ಕೆ ಉತ್ತರ ತಾವು ಕೇಳಿದಂಥ ಪ್ರಶ್ನೆ ಕೇಳಿದವರಿಗೆ ಖಂಡಿತವಾಗಿ ಉತ್ತರ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಥ್ಯಾಂಕ್ಸ್ ನಿಮಗೆ ಉತ್ತರ ಕೊಟ್ಟಿದ್ದಕ್ಕೆ. ಯಾಕಂದರೆ ನನ್ನ ಸ್ಪಷ್ಟತೆಯನ್ನು ಇಲ್ಲಿ ಕೊಡಲಿಕ್ಕೊಂದು ಕಾರಣ ಆಯಿತು ನನಗೆ. ತುಂಬ ತುಂಬ ಥ್ಯಾಂಕ್ಸ್. ರಾಯರು ನಿಮ್ಗೆ ತುಂಬ ಒಳ್ಳೆಯದನ್ನು ಮಾಡಲಿ, ಹಾಗೂ ನನ್ನ ಕುಟುಂಬದವ್ರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.